ನಮ್ಮ ಈಗ ತಾನೇ ನಮ್ಮ ವೈದ್ಯರವರು ಬಂದು ಮನೇಲಿ ಹೇಳಿದ್ರು. ನಾನು ಈಗ ಇಮಿಡಿಯೇಟ್ ಆಗಿ ಅವ್ರು ಓಡ್ತಾ ಇದಾರೆ ವೈದ್ಯರವರು. ಇಲ್ಲಿಗೆ ಬಂದ್ಬಿಟ್ಟು ಒಂದು 5 ನಿಮಿಷ ಇದ್ದು ಹೊರಡಿ ಅಂತ ಹೇಳಿದ್ದೀನಿ. ಲೇಟ್ ಆಗ್ತದೆ. ಏನ್ ಕ್ರಮ ಮಾಡಬೇಕು ಸರ್ಕಾರದ ವತಿಯಿಂದ ಈಗಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು ಎಲ್ಲ ಕ್ರಮ ಕೈಗೊಂಡಿದೆ. ಕೆಲಸ ಪರಿಹಾರ ಏನಾದ್ರು ಪರಿಹಾರ ಅಂತ ಇದು ಮಾಡಿ ಜನ ಬದುಕಿಸೋದು ನೋಡ್ಬೇಕಾದ್ರೆ ನೀವೆಲ್ಲ ಪರಿಹಾರದಲ್ಲೇ ಇದ್ದೀರಲ್ಲ. ಇವತ್ತು ಮೀಟಿಂಗ್ ಕರೆದ ಉದ್ದೇಶ ಕರ್ನಾಟಕ ರಾಜ್ಯದ ಎಲ್ಲ ಜನರ ಮತದಾರರ ಹಕ್ಕನ್ನ ಉಳಿಸ್ಬೇಕು ಅಂತ ಹೇಳಿ. ಯಾರೇ ಆಗಿರ್ಲಿ ಬಡವರು, ಆ ಬಡವರ ಎಲ್ಲ ಮತದಾರರ ಹಕ್ಕು. ಯಾಕೆಂದ್ರೆ ಆ ಎನ್ಯುಮರೇಷನ್ ಫಾರಂ ನ ಅವ್ರು ಏನ್ ಕೊಡ್ತಾರೆ ವಾಪಸ್ಸು ದಾಖಲೆ ಸಮೇತ ಫಿಲ್ ಆಗಿ ಕೊಡ್ಲಿಲ್ಲ ಅಂತಂದ್ರೆ, ಈಗೇನು ಅವರು ಎನ್ಯುಮರೇಷನ್ ಮಾಡಿದೀವಿ ಅಂತ ಮ್ಯಾಪಿಂಗ್ ಮಾಡಿದೀವಿ ಅಂತ ಹೇಳ್ತಾರೆ, ಅದು ಅವ್ರ ದಾಖಲೆ, ಅವ್ರ ವೋಟ್ ದಾಖಲೆ ಅಲ್ಲ. ಸೊ ಯಾರು ಫಾರಂ ನ ಫಿಲ್ ಅಪ್ ಮಾಡಿ ದಾಖಲೆ ಸಮೇತ ಕೊಡ್ತಾರೆ ಅವ್ರದ್ದು ಮಾತ್ರ ವೋಟ್ ಉಳ್ಕೊಳ್ತದೆ. ಆ ದೃಷ್ಟಿಯಿಂದ ಎಲ್ಲ BLAಗಳಿಗೆಲ್ಲ ನಾವು ಅದನ್ನ ಗ್ಯಾರಂಟಿ ಮಾಡ್ಬೇಕಾಗಿದೆ. ಅವ್ರೇನಾದ್ರು ಎನ್ಯುಮರೇಷನ್ ಫಾರ್ಮ್ ಕೊಡ್ಲಿಲ್ಲ ಅಂದ್ರೆ, ಅವ್ರ ವೋಟ್ ಇಲ್ಲ ಅಂದ್ರೆ ಅವ್ರಿಗೆ ಮುಂದಕ್ಕೆ ಏನು ಸರ್ಕಾರದ ಯೋಜನೆಗಳಿದೆ ಆ ಯೋಜನೆಗಳು ಯಾವುದು ಸಿಕ್ಕುದಿಲ್ಲ. ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಇರ್ಬೋದು, ಯಾವುದು ಸಿಕ್ಕುದಿಲ್ಲ. ಅದಕ್ಕೋಸ್ಕರ ಅವ್ರಿಗೆಲ್ಲ ಕೂಡ ನಾವು ಮಂದಟ್ ಮಾಡಿ, ನೀವು ಕರೆಕ್ಟಾಗಿ ಅರ್ಜಿ ಹಾಕೊಂಡು ನಿಮ್ಮ ಫೋಟೋ ದಾಖಲೆಗಳು ಪೂರ್ವ ಏನ್ ದಾಖಲೆ ಅದನ್ನೆಲ್ಲ ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆಲ್ಲ ನಮ್ಮ ಮತದಾರರಿಗೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ BLAಗಳು ಅವರೆಲ್ಲರೂ ಕೂಡ ಜಾಗೃತಿ ಮೂಡಿಸುವಂತ ವಿಚಾರದಿಂದ ಇವತ್ತು ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಅವ್ರಿಗೆ ಏನೇನಾದ್ರು ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಆ ಸರ್ಟಿಫಿಕೇಟ್ ಒದಗಿಸ್ಕೊಳ್ಳೋದು, ಆ ಕೆಲಸ ಎಲ್ಲ ಮಾಡಬೇಕು. ಅದಕ್ಕೆ ನಮ್ಮ ಎಲ್ಲ ಶಾಸಕರಿಗೆ, ನಮ್ಮ ಮುಖಂಡರಿಗೆ ತಿಳಿಸುವಂತ ಕೆಲಸ ನಾವು ಮಾಡ್ತೇವೆ. ಅವೆಲ್ಲ ಸುಳ್ಳು ರೀ. ಮ್ಯಾಪಿಂಗ್ಗೂ ಇದಕ್ಕೂ ಸಂಬಂಧ ಇಲ್ಲ. ಮ್ಯಾಪಿಂಗ್ ಲೆಕ್ಕ ಇಲ್ಲ. ಮ್ಯಾಪಿಂಗ್ ಎಲ್ಲ ಬರೀ ಸರ್ಕಾರಿ ಅಧಿಕಾರಿಗಳಿಗೆ ಮುಖ್ಯನೇ ಹೊರತು ಮತದಾರನಿಗೆ ಹಕ್ಕಲ್ಲ. ಅದು ಮ್ಯಾಪಿಂಗ್ ಅಲ್ಲ. ವೋಟು ಬೇಕಾದ್ರೆ ಅವನು ಇಲ್ಲಿ ಅರ್ಜಿ ಕೊಡ್ಬೇಕು. ಅವನು